ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಸಂಕ್ರಾಂತಿ ಅಂದರೆ ನಮಗೆ ಬಹಳ ಸಂಭ್ರಮ. ಮಕರ ಸಂಕ್ರಾಂತಿ ಅಂದ ಕೂಡಲೇ ಎಲ್ಲರ ಮನೆಯಲ್ಲಿ ಒಂದು ವಿಧವಾದ ಸಡಗರ. ಯಾಕೆಂದರೆ ಪುಣ್ಯಕಾಲ ಬಂತು ಅಂತ. ಹಾಗಂತ ಹಿಂದೆ ಬಂದಿದ್ದೆಲ್ಲ ಪಾಪಕಾಲ ಅಂತ ಅರ್ಥ ಅಲ್ಲ, ವಿಶೇಷ ಪುಣ್ಯಕಾಲ. ಈ ಮಕರ ಸಂಕ್ರಮಣ ಆದ ದಿವಸ ನಾವೇನು ಮಾಡ್ತೀವಲ್ಲ ಅದಕ್ಕೆ ತುಂಬ ಮಹತ್ವ ಇದೆ. ಈ ಹಿನ್ನೆಲೆಯಲ್ಲಿ ಸಂಕ್ರಾಂತಿ ಅಂದರೆ ಏನು, ಸಂಕ್ರಮಣ ಅಂದ್ರೇನು, ಮಕರ ಸಂಕ್ರಮಣ ಅಂದ್ರೇನು, ಈ ಥರದ ಅನೇಕ ವಿಷಯಗಳು, ಜೊತೆಗೆ ಮುಖ್ಯವಾಗಿ ಈ ಸಂಕ್ರಾಂತಿಯ ಹೊತ್ತಿನಲ್ಲಿ ದಾನ ಏನು ಮಾಡಬೇಕು, ಏನು ತರ್ಪಣ ಕೊಡಬೇಕು ಇತ್ಯಾದಿ ಅನೇಕ ವಿಚಾರ ಇದೆ. ಕೆಲವು ಪರ್ಟಿಕ್ಯುಲರ್ ಆಗಿ ಇಂತಿಂಥ ದಾನ ಅಂತಿದೆ, ಅದನ್ನು ಕೊಟ್ಟರೆ ನೋಡಿ ಜೀವನ ಸುಂದರವಾಗಿರುತ್ತೆ. ತುಂಬ ಒಳ್ಳೆ ಪುಣ್ಯಕಾಲ, ಮತ್ತೆ ಇಂಥ ಕಾಲ ಸಿಗಲ್ಲ, ಅಷ್ಟು ವಿಶೇಷ ಇದೆ. ಹಾಗಾದರೆ ಸಂಕ್ರಾಂತಿ ಅಂದರೆ ಏನು ಅಂತ ನೋಡೋಣ. ಸಂಕ್ರಾಂತಿ ಅಂತಂದರೆ ಸಂಕ್ರಮಣ ಅಂತ ಇನ್ನೊಂದು ಶಬ್ದದಲ್ಲಿ ಬಿಡಿಸ್ತಾರೆ. ಅರ್ಥ ಆಗಲಿಲ್ಲ ನಮಗೆ. ಯಾಕೆಂದರೆ ಸಂಕ್ರಾಂತಿ ಸಂಕ್ರಮಣ ಬೇರೆ ಬೇರೆ ಶಬ್ದ ಹೇಳಿದಾಗ ಆಯ್ತಲ್ವ. ಅಂದರೆ ಕ್ರಮಣ ಅಂದರೆ ಒಂದು ಕಡೆ ಇದ್ದ ವ್ಯಕ್ತಿ ಇನ್ನೊಂದು ಕಡೆ ಹೋಗೋದು ಅಂತ. ಸಂಕ್ರಮಣ ಅಂದರೆ ಚೆನ್ನಾಗಿ ಹೋಗೋದು ಅಂತ ಅರ್ಥ. ಒಂದು ಕಡೆ ಏನೋ ಇನ್ನೊಂದು ಕಡೆ ನಡ್ಕೊಂಡು ಹೋದ. ಆದರೆ ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ನಡೆದವ್ರು ಯಾರು? ಸೂರ್ಯ. ನಾವು ಕಾಣ್ತಾ ಇರೋಂಥ ಸೂರ್ಯ ಏನಿದ್ದಾನೆ, ಈ ಸೂರ್ಯ 12 ರಾಶಿಗಳೇನಿದೆ, ಒಂದೊಂದು ರಾಶಿಗಳಿಗೂ ಕೂಡ ಸೂರ್ಯ ಒಂದಿಷ್ಟು ದಿನಗಳು ಅಂತ ಲೆಕ್ಕ ಇರುತ್ತೆ. ಆ ಲೆಕ್ಕದಲ್ಲಿ ರಾಶಿಗಳನ್ನು ಬದಲಾಯಿಸ್ತಾ ಹೋಗ್ತಾ ಇರ್ತಾನೆ. ಮಕರ ಸಂಕ್ರಾಂತಿಯಿಂದ ಏನರ್ಥ? ಮಕರ ರಾಶಿಗೆ ಸೂರ್ಯ ಬಂದಿದ್ದಾನೆ ಅಂತ ಅರ್ಥ. ಈ ಮಕರ ಸಂಕ್ರಮಣದ ದಿವಸ ಏನು ವಿಶೇಷವಾಗಿ ಮಾಡಬೇಕು, ಏನು ಮಾಡೋದ್ರಿಂದ ನಮ್ಗೆ ಏನೇನು ಫಲ ಸಿಗುತ್ತೆ ಅನ್ನೋದನ್ನ ಈಗ ಗಮನಿಸ್ತಾ ಹೋಗೋಣ. ಮುಖ್ಯವಾಗಿ ಮಕರ ಸಂಕ್ರಮಣದ ಕಾಲದಲ್ಲಿ ಬೆಳಗ್ಗೆ ಸ್ನಾನ ಮಾಡೋದಕ್ಕೆ ತುಂಬ ಮಹತ್ವ ಕೊಟ್ಟಿದ್ದಾರೆ. ಈ ಸ್ನಾನವನ್ನು ಮಾಡಬೇಕಾದ್ರೆ ಪ್ರತಿನಿತ್ಯ ಸ್ನಾನದಂತೆ ಅಲ್ಲ. ಅವತ್ತಿನ ದಿವಸ ಈ ಕರಿ ಎಳ್ಳಿರತ್ತಲ್ಲ, ಆ ಎಳ್ಳನ್ನು ಚೆನ್ನಾಗಿ ಅರೆದು ಮೈಗೆಲ್ಲ ಹಚ್ಕೊಳ್ಬೇಕು. ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಯಾರು ಮಾಡ್ಬೇಕು ಇದನ್ನು? ಚಿಕ್ಕ ಮಕ್ಕಳು ಖಂಡಿತ ಮಾಡ್ಬೋದು. ಎಳ್ಳು ಅಂದರೆ ಭಯ, ಕರಿ ಎಳ್ಳು ಅಂದರೆ ಅಯ್ಯೋ ಬೇಡವೇ ಬೇಡ, ಅದನ್ನು ಬಳಸೋದೇ ಬೇರೆ ಕಡೆ ಅಂತ ನಮ್ಮ ತಲೆಯಲ್ಲಿರುತ್ತೆ. ಆದರೆ ಹಾಗಲ್ಲ, ಅದನ್ನು ಅರೆದು ಮಕ್ಕಳು ಹಚ್ಕೊಳ್ಬೋದು, ಹೆಂಗಸರು ಹಚ್ಕೊಳ್ಬಹುದು, ನಂತರ ಗಂಡಸರಂತೂ ಇದ್ದೇ ಇದೆ. ಹೀಗೆ ಎಲ್ಲರೂ ಕೂಡ ಮನೆಯಲ್ಲಿ ಅಂದಿನ ದಿವಸ ಈ ಎಳ್ಳನ್ನು ಹಚ್ಚಿಕೊಂಡು ಸ್ನಾನ ಮಾಡೋದಕ್ಕೆ ತುಂಬ ಮಹತ್ವ ಕೊಟ್ಟಿದ್ದಾರೆ. ಯಾಕೆ ಇಷ್ಟೊಂದು ಮಹತ್ವ? ಇದಕ್ಕೇನು ಫಲ ಅಂದರೆ, ಈ ರೋಗಗಳೆಲ್ಲ ಇರುತ್ತಲ್ಲ, ಮಾನಸಿಕ ರೋಗ ಇರಲಿ, ದೈಹಿಕ ರೋಗ ಇರಲಿ, ನಾವು ಮುಂದೆ ರೋಗ ಬರಬಾರ್ದು, ನಾವು ಆರಾಮಾಗಿ ಆರೋಗ್ಯವಾಗಿರಬೇಕು ಅಂದರೆ ರೋಗ ಪರಿಹಾರಕ್ಕೋಸ್ಕರ ವಿಶೇಷವಾಗಿ ಸ್ನಾನವನ್ನು ಹೇಳಿದ್ದಾರೆ. ಅಂದರೆ ಆ ಸಂಕ್ರಮಣದ ಆ ದಿವಸ ಏನಿದೆಯಲ್ಲ ವಿಶೇಷವಾಗಿ ಸ್ನಾನ ಮಾಡಬೇಕು. ಯಾಕೆಂದರೆ ಸೂರ್ಯನಿಗೆ ಬಲ ಬಂದಿರತ್ತಂತೆ ಉತ್ತರಾಯಣ ಕಾಲದಲ್ಲಿ. ದಕ್ಷಿಣಾಯನ ಕಾಲದಲ್ಲಿ ಸೂರ್ಯನಿಗೆ ಬಲ ಇರಲ್ಲ ಅಂತ ನಾವು ಹೇಳ್ತೀವಿ. ಷಣ್ಮಾಸ ಉತ್ತರಾಯಣಂ, ಷಣ್ಮಾಸ ದಕ್ಷಿಣಾಯನಂ. 6 ತಿಂಗಳುಗಳ ಕಾಲ ಉತ್ತರಾಯಣ, 6 ತಿಂಗಳುಗಳ ಕಾಲ ದಕ್ಷಿಣಾಯನ ಒಂದು ವರ್ಷದಲ್ಲಿ ಅಂತ ಹೇಳ್ತೀವಿ. ಆದ್ಮೇಲೆ ಚಾತುರ್ಮಾಸ್ಯ ವ್ರತದ ಸಂದರ್ಭದಲ್ಲಿ ದಕ್ಷಿಣಾಯನ ಏನಿರುತ್ತೆ ಆಗ ಶುಭ ಕರ್ಮಗಳನ್ನೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ. ಅದೇ ಉತ್ತರಾಯಣ ಕಾಲ ಬಂದು ಕೂಡಲೇ ಶುರುವಾಯಿತು ಒಳ್ಳೆ ಕಾಲ ಅಂತ ಸಾಮಾನ್ಯವಾಗಿ ಹೇಳೋದು ಕೂಡ ಇದೆ. ಅಂತೂ ಯಾರು ಈ ಮಕರ ಸಂಕ್ರಮಣದ ದಿವಸ ಸ್ನಾನ ಮಾಡ್ತಾನೆ ಅವನಿಗೆ ರೋಗ ಪರಿಹಾರ ಆಗುತ್ತೆ. ಸ್ನಾನಕ್ಕೆ ತುಂಬ ಮಹತ್ವ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇಂದಿನ ದಿವಸ ಯಾರು ಸ್ನಾನ ಮಾಡಲ್ಲ ಅಂತ ಇಟ್ಕೊಳ್ಳಿ, ಈ ಥರ ಅವರಿಗೇನಾಗುತ್ತೆ ಅಂದರೆ ಶಾಸ್ತ್ರ ಹೇಳ್ತಾ ಇದೆ 7 ಜನ್ಮಗಳಷ್ಟು ಅವನಿಗೆ ದಾರಿದ್ರ್ಯ ಜೊತೆಗೇ ಇರುತ್ತೆ ಅಂತ. ತುಂಬ ಬಡತನದಲ್ಲಿ ಬದುಕಬೇಕಾಗತ್ತೆ. ಅದರಿಂದ ಅದಾಗಬಾರ್ದು. ಮತ್ತು ರೋಗಗಳು ಪೂರ್ತಿ 7 ಜನ್ಮದಲ್ಲಿ ತುಂಬ ಕಷ್ಟಪಡ್ತಾನೆ ಅಂತ. ಅಂದರೆ ಈ ಥರ ಯಾಕೆ ಮಾತುಗಳನ್ನು ಹೇಳ್ತಾರೆ ಅಂದರೆ, ಇಂಥ ಪುಣ್ಯಕಾಲ ಸಿಕ್ಕಿದಾಗ ಯಾಕೆ ತಪ್ಪಿಸ್ಕೊಳ್ತೀರಿ? ಅವಕಾಶ ಸಿಕ್ಕಿದಾಗ ಲಾಭ ಮಾಡ್ಕೊಳ್ಳೋದು ಬಿಟ್ಟು ಆರಾಮಾಗಿ ಮಲ್ಕೊಂಡು ಇರಬಾರ್ದು. ಖಂಡಿತ ಅವತ್ತಿನ ದಿವಸ ಮಕರ ಸಂಕ್ರಮಣದ ಹೊತ್ತು ಏನಿದೆ ಅಂದಿನ ದಿವಸ ವಿಶೇಷವಾಗಿ ಈ ಸ್ನಾನ ವಿಧಿಯನ್ನು ಆಚರಿಸಬೇಕು. ಮಾಡಿ ಅದಾದಮೇಲೆ ದೇವರ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು. ದೇವರ ಪೂಜೆಯನ್ನು ಮಾಡ್ತಾ ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಏನು ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡಬೇಕು? ದೇವರಿಗೆ ಸಂಕ್ರಾಂತಿ ಪುರುಷ ಅಂತ ಹೆಸರು.
ಸಂಕ್ರಾಂತಿ ಪುರುಷ ಅಂದ್ರೇನು? ಸಂಕ್ರಾಂತಿ ದಿವಸ ಯಾರನ್ನ ಆರಾಧನೆ ಮಾಡ್ತೀವಲ್ಲ ಅವನಿಗೆ ಸಂಕ್ರಾಂತಿ ಪುರುಷ ಅಂತ ಕರೀತಾರೆ. ಪುರುಷ ಅಂದ್ರೆ ಪುರುಷ ಸೂಕ್ತ ಹೇಳುವಂಥ ದೇವರು ಅಂದ್ರೆ ಶ್ರೀ ವಿಷ್ಣು, ಅವನನ್ನೇ ಕರೆಯೋದು. ಅಂದ್ರೆ ಸೂರ್ಯನಾರಾಯಣ ಅಂತ ಅರ್ಥ. ಹೀಗೆ ಆ ಸಂಕ್ರಾಂತಿ ಪುರುಷನಿಗೆ ಎಷ್ಟು ತೃಪ್ತಿಯನ್ನು ಪಡಿಸ್ತೀವೋ ಅಷ್ಟು ನಮಗೆ ಅನುಗ್ರಹ ಮಾಡ್ತಾರೆ. ನಮ್ಮ ಜಾತಕಗಳೆಲ್ಲ ಗ್ರಹದೋಷ ಎಲ್ಲ ಪರಿಹಾರ ಆಗ್ಬಿಡುತ್ತೆ, ಪಾಪಗಳೆಲ್ಲ ನಾವು ಕಳ್ಕೊಳ್ತೀವಿ, ಎಲ್ಲ ಫಲಗಳನ್ನು ಶುಭವಾದದ್ದನ್ನು ಪಡಿತಾ ಹೋಗ್ತೀವಿ. ಹಾಗಾದರೆ ನೈವೇದ್ಯವನ್ನು ಏನು ಅರ್ಪಣೆ ಮಾಡಬೇಕು? ಎಳ್ಳು, ಬೆಲ್ಲ ಇವುಗಳ ನೈವೇದ್ಯ ಬಹಳ ವಿಶೇಷ. ಪೊಂಗಲನ್ನು ವಿಶೇಷವಾಗಿ ದೇವರಿಗೆ ಆ ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡುವಂಥ ಕ್ರಮ ಇದೆ. ಆ ಎಳ್ಳು ಬೆಲ್ಲ ಅಂದ ಕೂಡಲೇ ಅವತ್ತಿನ ದಿವಸ ನಾವು ಹುಡುಕ್ತಾ ಕೂತಿರಬಾರ್ದು. ಎಳ್ಳು ಬೆಲ್ಲ ಅಂದರೆ ಎಲ್ಲರೂ ಸಿದ್ಧಪಡಿಸ್ಕೊಂಡಿರ್ತಾರೆ, ಆದರೆ ಹೆಚ್ಚಾಗಿ ಏನು ಮಾಡ್ತಾರೆ, ಅಂಗಡಿಗೆ ಹೋಗ್ಬಿಡ್ತಾರೆ, ತಕ್ಷಣ ತೊಗೊಂಬಂದ್ಬಿಡ್ತಾರೆ. ಅದ್ರ ಬದಲು ಶ್ರದ್ಧೆಯಿಂದ ಮನೆಯಲ್ಲೇ ನಾವು ಎಳ್ಳು ಬೆಲ್ಲವನ್ನು ತಯಾರಿಸಿದರೆ ಅದಕ್ಕೊಂದು ವಿಶೇಷ ಮಹತ್ವ ಇದೆ. ಯಾಕೆಂದರೆ ನೀವು ಆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಮಾರನೇ ದಿವಸ ಏನು ಅರ್ಪಣೆಯನ್ನು ಮಾಡಬೇಕು, ಆ ಅರ್ಪಣೆ ಮಾಡಲಿಕ್ಕೋಸ್ಕರ ನೀವೇ ಶ್ರಮ ಪಟ್ರಿ ಅಂದರೆ ಅದನ್ನು ದೇವರು ನೋಡ್ತಾ ಇರ್ತಾನೆ. ಹಾಗಾಗಿ ವಿಶೇಷವಾಗಿ ಆದಷ್ಟು ಪದಾರ್ಥಗಳನ್ನು ತಂದು ನಾವೇ ಆ ಎಳ್ಳು ಬೆಲ್ಲ ಇತ್ಯಾದಿಗಳನ್ನು ನಿರ್ಮಾಣ ಮಾಡಬೇಕು. ಮಾಡಿ ದೊಡ್ಡವರು ಕೊಡೋದು, ನಾವು ಸ್ವೀಕಾರ ಮಾಡೋದು ಇದೆಲ್ಲ ಇದ್ದಿದ್ದೆ. ಆದರೆ ದೇವರಿಗೆ ನೈವೇದ್ಯ ಅಂತ ಅರ್ಪಣೆ ಮಾಡಿ ಅದಾದ್ಮೇಲೆ ನಾವು ಸ್ವೀಕಾರವನ್ನು ಮಾಡಬೇಕು. ಇದು ಒಂದು ವಿಶೇಷ. ಸಂಕ್ರಾಂತಿ ಪುರುಷನಿಗೆ ನೈವೇದ್ಯ ಸಮರ್ಪಣೆ ಅಂತ ಬಂತು. ಅವನಿಗೇನು ತುಂಬ ಇಷ್ಟ ಅಂದರೆ ದೇವರಿಗೆ ಈ ಕಾಲದಲ್ಲಿ ಹಾಲು, ಪಾಯಸ, ಅನ್ನ, ಬೆಲ್ಲ, ಜೇನುತುಪ್ಪ, ಸಕ್ಕರೆ ಎಲ್ಲ ಸೇರಿಸ್ಬೇಕಂತೆ. ಎಲ್ಲ ಸೇರಿಸಿ ಏನು ಮಾಡಬೇಕು? ಗುಡೋದನ ಅಂತ ಕರಿತೀವಿ. ಗುಡೋದನ ಅನ್ನೋ ಶತಕ್ಕೆ ಬೆಲ್ಲದ ಅನ್ನ ಅಂತ ಇಷ್ಟೇ ಆಗ್ಬಿಡುತ್ತೆ. ಅದೇ ಇದನ್ನು ಪೊಂಗಲ್ ಅಂತ ಏನು ಹೇಳ್ತೀವಲ್ಲ ಅದನ್ನು ತಯಾರು ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿದರೆ ಶಿಂಶುಮಾರ ರೂಪಿ ಪರಮಾತ್ಮನಿಗೆ ಸಂತೋಷ ಆಗತ್ತಂತೆ. ಶಿಂಶುಮಾರ ಅಂತಂದರೆ ಎಲ್ಲ ಗ್ರಹ ನಕ್ಷತ್ರಗಳು ಅವನ ಹತ್ರ ಇದೆ. ಯಾವ ಗ್ರಹವನ್ನು ಹೇಗೆ ಬೇಕಾದ್ರೂ ತಿರುಗಿಸಬಲ್ಲ ಭಗವಂತನ ಒಂದು ಸುಂದರವಾದ ಮೂರ್ತಿ. ಎಲ್ಲ ಗ್ರಹಗಳಿಗೂ ಸ್ವಾಮಿ ಯಾರು? ಭಗವಂತ ವಿಷ್ಣು. ಅವನು ಯಾವ ಗ್ರಹಕ್ಕೆ ಏನು ಪ್ರೇರಣೆ ಮಾಡ್ತಾನೋ ಆ ಗ್ರಹ ನಮಗೆ ಆ ಫಲ ಕೊಡುತ್ತೆ. ಅಂದರೆ ಶಿಂಶುಮಾರ ರೂಪಿ ಪರಮಾತ್ಮನಿಗೆ ಒಳ್ಳೆಯ ರೀತಿ ಸಂತೋಷ ಆದರೆ ನಮಗೆ ಜೀವನದಲ್ಲಿ ಆರಾಮಾಗಿ ನಾವು ಸುಖ ಸೌಭಾಗ್ಯಗಳನ್ನು ಅನುಭವಿಸ್ಬೋದು. ಶಿಂಶುಮಾರ ಅಂದರೆ ಚೇಳಿನ ರೂಪದ ಪರಮಾತ್ಮ ಅಂತ ನಮ್ಮ ತಲೆಗೆ ಬರ್ತಾ ಇರುತ್ತೆ. ಆ ಶಿಂಶುಮಾರನ ಚಿತ್ರವನ್ನು ನೋಡಿದೆ ಅಂಥ ಪರಮಾತ್ಮನಿಗೆ ವಿಶೇಷವಾಗಿ ಪ್ರೀತಿ ಉಂಟಾಗತ್ತೆ. ಹಾಗಾಗಿ ಈ ನೈವೇದ್ಯ ಬಹಳ ವಿಶೇಷ. ಅಷ್ಟೇ ಅಲ್ಲದೆ ದಾನಗಳು ಅಂತ ಕೆಲವಿದೆ. ಆ ದಾನಗಳನ್ನು ತಪ್ಪದೆ ಈ ಸಂಕ್ರಮಣ ಕಾಲದಲ್ಲಿ ನೀಡಬೇಕು. ಏನು ದಾನವನ್ನು ನೀಡಬೇಕು? ಕಬ್ಬು ದಾನ, ವಸ್ತ್ರದಾನ, ಮತ್ತು ಸಕ್ಕರೆ ಅಚ್ಚು, ಕುಂಬಳಕಾಯಿ ದಾನ, ಮತ್ತು ಎಳ್ಳು ದಾನ, ತಿಲದಾನ, ಬಂಗಾರ ದಾನ, ಬೆಲ್ಲ ದಾನ. ಹೀಗೆ ಈ ಎಲ್ಲ ದಾನಗಳಿಗೆ ತುಂಬ ಮಹತ್ವ ಇದೆ. ಮತ್ತು ಎಳ್ಳು ಬೀರೋದು ಅಂತ ಒಂದು ಕ್ರಮ ಇದೆ. ಅಂದ್ರೇನು? ದಾನ ಕೊಡಬೇಕಾದ್ರೆ ಈ ಬೋರೆ ಹಣ್ಣು ಏನಿದೆಯಲ್ಲ ಆ ಬೋರೆ ಹಣ್ಣು ಬಹಳ ವಿಶೇಷ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಸಿಹಿ ಕುಂಬಳಕಾಯಿ, ದಕ್ಷಿಣೆ, ತಾಂಬೂಲ ಏನೇ ದಾನವನ್ನು ನೀಡಿ ದಕ್ಷಿಣೆ ಬಹಳ ಮುಖ್ಯ. ದಕ್ಷಿಣೆ ಇಲ್ಲದೆ ಇದ್ರೆ ನಾವು ಮಾಡುವಂತಹ ಪ್ರತಿ ಕರ್ಮನೂ ಕೂಡ ವ್ಯರ್ಥ. ಹಾಗಾಗಿ ದಕ್ಷಿಣೆ ನೀವೆಷ್ಟು ಸಾಧ್ಯನೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ಒಬ್ಬ ಯೋಗ್ಯನಾದ ವ್ಯಕ್ತಿಯನ್ನು ಕರೆದು ಅವನಿಗೆ ಇದೆಲ್ಲವನ್ನ ದಾನ ಮಾಡಬೇಕು. ಈ ಸಂಕ್ರಮಣ ಕಾಲದಲ್ಲಿ ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ. ತುಂಬ ಚಿಕ್ಕ ಮಗು ಅಂದರೆ ಹಾಕ್ತಾನೆ ಹುಟ್ಟಿ ಒಂದಿಷ್ಟು ತಿಂಗಳುಗಳಾಗಿರುತ್ತೆ ಅಷ್ಟೆ. ಅಂಥ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಅಂಥ ಮಕ್ಕಳಿಗೆ ಈ ಕಬ್ಬು ಇತ್ಯಾದಿಗಳೇನಿದೆ ಇದನ್ನೆಲ್ಲ ಅಭಿಷೇಕ ಮಾಡೋ ತರಹ ಮಾಡ್ತಾರೆ. ಈ ಥರನೂ ಒಂದು ಪದ್ಧತಿ ಇದೆ. ಅಂದರೆ ಆ ಮಗು ಚೆನ್ನಾಗಿರಲಿ ಅಂಥೇಳಿ ಮಾಡೋದು. ಮತ್ತು ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಉಪಚಾರವನ್ನು ಮಾಡ್ತಾರೆ, ಆಗ ಯಾರು ಉಪಚಾರ ಮಾಡ್ತಾರಲ್ಲ ಅವರ ಮನೆಯಲ್ಲಿ ಒಳ್ಳೆ ಸುದ್ದಿ ಸಿಗುತ್ತೆ ಅಂತ ಅರ್ಥ. ಅಂದರೆ ಚಿಕ್ಕ ಮಕ್ಕಳ ಆರಾಧನೆ ಮಾಡಿದಾಗ, ಅದು ಆರಾಧನೆ ಅಂದ್ರೆ ಅರ್ಥ ಏನು? ಪೂಜೆ ಅಂತ ಅರ್ಥ. ಅಲ್ಲಿರೋಂಥ ಭಗವಂತನ ಪೂಜೆ ಅದು ಮಾಡಿದಾಗ ಸಂಕ್ರಮಣ ಕಾಲ ಹೇಗೆ ಸೂರ್ಯ ಒಂದು ರಾಶಿಯಲ್ಲಿ ಬಂದಾಗ ಗ್ರಹ ಫಲ ಎಲ್ಲ ಬದಲಾಗತ್ತೋ ಹಾಗೆ ನಮ್ಮ ಗ್ರಹಗತಿಗಳೆಲ್ಲ ಬದಲಾಗತ್ತೆ ಅಂತ. ಈ ದೃಷ್ಟಿಯಲ್ಲಿ ಒಂದು ಚಿಕ್ಕ ಮಗುವಿನ ಒಂದು ವಿಶಿಷ್ಟವಾದ ಪೂಜೆಯನ್ನು ಕೂಡ ಮಾಡೋದಿದೆ ಈ ರೀತಿಯಲ್ಲಿ. ಇನ್ನು ಸೂರ್ಯನ ಪ್ರೀತಿಗೋಸ್ಕರ ನಾವು ವಿಶೇಷವಾಗಿ ಏನು ಮಾಡಬೇಕು ಅಂದರೆ ಎಳ್ಳೆಣ್ಣೆ ದೀಪ ಅದನ್ನು ಹಚ್ಚಬೇಕು ಇವತ್ತಿನ ದಿವಸ. ಅಷ್ಟೇ ಅಲ್ಲ, ಎಳ್ಳನ್ನು ಭಕ್ಷಣ ಎಷ್ಟು ಮಾಡ್ತೀರೋ ದೇಹಕ್ಕೆ ಕಾಂತಿ ಅಭಿವೃದ್ಧಿ ಅಂತೆ.
ಚಳಿ ಬಹಳವಾಗಿರೋದ್ರಿಂದ ಆ ಚಳಿಗೆ ಅನುಗುಣವಾಗಿ ನಮ್ಮ ದೇಹಕ್ಕೂ ಕೂಡ ಒಂದು ರೀತಿ ಶಕ್ತಿ ಸಿಗತ್ತೆ, ದೇಹಕ್ಕೆ ಒಂದು ಕಾಂತಿ. ಅಷ್ಟೇ ಅಲ್ಲದೆ ಸೂರ್ಯನಾರಾಯಣನ ಪ್ರೀತಿಗೋಸ್ಕರ ಏನನ್ನು ದಾನ ಮಾಡಬೇಕು ಅಂದರೆ ಮಾಣಿಕ್ಯ, ಗೋಧಿ, ಕೆಂಪು ವಸ್ತ್ರ, ಬೆಲ್ಲ, ತಾಮ್ರ ಇವುಗಳನ್ನು ಕೂಡ ನಿರ್ದೇಶ ಮಾಡಿದ್ದಾರೆ. ಅಂತೂ ಈ ಉತ್ತರಾಯಣ ಕಾಲ ಅಂದ್ರೇ ಅದರಲ್ಲೇ ವಿಶೇಷ. ಅದರಲ್ಲೂ ಈ ಮಕರ ಸಂಕ್ರಮಣ ಕಾಲದಲ್ಲಂತೂ ಎಳ್ಳನ್ನು ಹಚ್ಕೊಂಡು ಸ್ನಾನ ಮಾಡೋದು ಒಂದಾದರೆ, ಎಳ್ಳಿನ ದಾನ, ಎಳ್ಳನ್ನು ತಿನ್ನೋದು, ಎಳ್ಳಿನಿಂದ ತರ್ಪಣ ಕೊಡೋದು, ಹಾಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚೋದು, ಇದನ್ನೆಲ್ಲ ತಪ್ಪದೆ ಮಾಡಬೇಕು. ಆದರೆ ತರ್ಪಣ ಅಂತ ಒಂದು ಬಂತು. ತರ್ಪಣ ಎಲ್ಲರೂ ಅಲ್ಲ, ಕೊಡಲಿಕ್ಕೆ ಅಧಿಕಾರವನ್ನು ಪಡೆದಿರಲ್ಲ. ಯಾರು ಅಧಿಕಾರಿಗಳು ಅಂದರೆ ತಂದೆ ಅಥವಾ ತಾಯಿ ಇರೋದಿಲ್ಲ, ಇಬ್ಬರು ಇರೋದಿಲ್ಲ, ಅಂಥ ವ್ಯಕ್ತಿಗಳು ಯಾರಿರ್ತಾರೆ ಅವರು ವಿಶೇಷವಾಗಿ ಈ ಎಳ್ಳಿನಿಂದ ತರ್ಪಣ ಅಂತ ಕೊಡೋದಿದೆ. ಅದನ್ನು ಪ್ರತಿ ಸಂಕ್ರಮಣ ಕಾಲದಲ್ಲೂ ಕೂಡ ಕೊಡೋದಿದ್ದೇ ಇದೆ. ಮಕರ ಸಂಕ್ರಮಣ ಅಂತೂ ಅದು ಉತ್ತರಾಯಣ ಕಾಲದ ಒಂದು ಪರ್ವ. ಆದ್ದರಿಂದಾಗಿ ವಿಶೇಷವಾಗಿ ಆ ತಿಲತರ್ಪಣ ಏನಿದೆ ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಆ ಒಂದು ತಿಲತರ್ಪಣ ಅವತ್ತಿನ ದಿವಸ ಏನು ಕೊಡ್ತಾರೆ, ಅದರಿಂದ ಎಷ್ಟು ಕುಲ ಉದ್ಧಾರ ಆಗುತ್ತೆ. ಅದರಿಂದ ಆ ಕುಲ ಉದ್ಧಾರ ಆಗಬೇಕು ಅಂತ ಆದರೆ ಆ ತಿಲತರ್ಪಣಕ್ಕೆ ತುಂಬ ಮಹತ್ವ ಕೊಟ್ಟಿದ್ದಾರೆ. ತುಂಬ ಒತ್ತು ಕೊಟ್ಟು ಹೇಳ್ತಾರೆ ಮಕರ ಸಂಕ್ರಮಣದ ಒಂದು ಮಹಿಮೆಯನ್ನು ಹೇಳ್ತಾ. ಆದ್ದರಿಂದ ಅವಶ್ಯವಾಗಿ ಯಾರು ಅಧಿಕಾರಿಗಳೋ ಅವರೆಲ್ಲರೂ ತರ್ಪಣವನ್ನು ಕೊಡಿ ಅಂತ ತಿಳಿಸ್ತಾ, ಈ ಮಕರ ಸಂಕ್ರಮಣದಂದು ವಿಶೇಷವಾಗಿ ಎಲ್ಲರೂ ಆಚರಣೆ ಮಾಡಿ ನಿಮ್ಮ ನಿಮ್ಮ ಎಲ್ಲ ಗ್ರಹಗಳು ಕೂಡ ನಿಮಗೆ ಅನುಕೂಲವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ವಿಶೇಷವಾಗಿ ಆ ಸಂಕ್ರಾಂತಿ ಪುರುಷನ ಅನುಗ್ರಹ ಆಗಲಿ, ಜೀವನದಲ್ಲಿ ಸಕಲ ಸೌಭಾಗ್ಯಗಳು ದೊರಕಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.